ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಂದನ್ ಅಂಗಡಿನಲ್ಲಿ ಫೋನಲ್ಲಿ ಮಾತಾಡಿ ಕಾಲ್ ಕಟ್ ಮಾಡುವಾಗ ಗಿರಿಜಾ ಅಲ್ಲಿಗೆ ಬರ್ತಾರೆ. ಗಿರಿಜಾ, ಏನು ಇದ್ದಕ್ಕಿದ್ದ ಹಾಗೆ ಅಂತಾರೆ ನಂದನ್. ರೀ, ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು. ನೀವು ಕೇಶವಂಗೆ ಬೈದಿದ್ದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ರೀ. ನೀವು ವಲ್ಲಭಂಗೂ ಬೈತೀರಾ, ನಾನು ತಪ್ಪು ಅಂತ ಹೇಳ್ತಿಲ್ಲ. ಆದರೆ ವಲ್ಲಭ ತಿರುಗಿ ಮಾತಾಡ್ತಾನೆ, ವಾದ ಮಾಡ್ತಾನೆ, ಇಲ್ಲ ಅದೇ ವಿಚಾರಕ್ಕೆ ಜಗಳ ಮಾಡ್ತಾನೆ. ಆವಾಗಿಂದ ಆವಾಗ ಅದು ಸರಿ ಹೋಗ್ಬಿಡುತ್ತೆ. ಆದರೆ ಕೇಶವ ಹಾಗಲ್ಲ ರೀ. ಎಲ್ಲ ವಿಚಾರನೂ ಮನಸ್ಸಲ್ಲೇ ಇಟ್ಕೋತಾನೆ. ಈ ಮನಸ್ಸಲ್ಲೇ ಹುದುಗಿಟ್ಕೊಳ್ಳೋ ವಿಚಾರ ಲಾವಾರಸದ ಥರ ಕುದಿತಾ ಇರುತ್ತೆ. ಅದು ಒಳ್ಳೇದಲ್ಲ ರೀ ಅಂತಾರೆ ಗಿರಿಜಾ, ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ಇಷ್ಟಾದರೂ ನಿನಗೆ ಅಂತ ನಂದನ್ ಹೇಳುವಾಗ ಮುದಿಯಣ್ಣ ಅಂಗಡಿಗೆ ಬರ್ತಾರೆ. ಏನು ನೀವು ಇಲ್ಲಿ ಮುದಿಯಣ್ಣ ಅಂತಾರೆ ನಂದನ್. ಹೋದ ತಿಂಗಳು ನಿಮ್ಮ ಹತ್ರ ಡೆಲಿವರಿ ತಗೊಂಡು ಹೋಗಿದ್ನಲ್ಲ, ಅದರ ಪೇಮೆಂಟ್ ಕೊಟ್ಟಿರಲಿಲ್ಲ. ಈ ತಿಂಗಳು ಕೊಡ್ತೀನಿ ಅಂದಿದ್ದೆ, ಅದನ್ನು ಕೊಟ್ಟು ಹೋಗೋಣ ಅಂತ ಬಂದೆ ಅಂತಾರೆ ಮುದಿಯಣ್ಣ. ನಾನೇ ನಿಮಗೆ ಇವತ್ತು ಫೋನ್ ಮಾಡಬೇಕು ಅಂತಿದ್ದೆ, ಪರವಾಗಿಲ್ವೇ, ನೀವೇ ನೆನ್ಪು ಮಾಡಿ ತಂದಿದ್ದೀರಾ ಅಂತಾರೆ ನಂದನ್. ಅಯ್ಯೋ, ನನಗೂ ಮರ್ತು ಹೋಗಿತ್ತು ನಂದಣ್ಣ. ಬೆಳಿಗ್ಗೆ ಕೇಶವ ಫೋನ್ ಮಾಡಿ ಇವತ್ತು ಪೇಮೆಂಟ್ ಕೊಡ್ತೀರಾ ಅಂತ ಕೇಳಿದ್ರು. ಅದಕ್ಕೆ ನನ್ನ ಹತ್ರನ ಹಣ ಇತ್ತು, ಕೊಟ್ಟು ಹೋಗೋಣ ಅಂತ ಬಂದೆ ನಂದಣ್ಣ. ತಗೊಳ್ಳಿ, 12,000 ಇದೆ ಅಂತ ಕೊಡ್ತಾರೆ ಮುದಿಯಣ್ಣ. ಬರ್ತೀನಿ ಅಂತ ಹೋಗ್ತಾರೆ. ನೋಡಿದ್ರಾ, ನೀವು ನಮ್ಮ ಕೇಶವನ ಆವಾಗಾಗ ಬೈತಾ ಇರ್ತೀರಿ, ಜವಾಬ್ದಾರಿ ಇಲ್ಲ ಅಂತ ಹೇಳ್ತಿದ್ರಿ. ಆದರೆ ಈಗ ನೋಡಿ, ಮುದಿಯಣ್ಣ ಮರ್ತರು, ನೀವು ಮರ್ತರು, ನಮ್ಮ ಕೇಶವ ಮರ್ತಿಲ್ಲ. ಅವನೇ ಅವರಿಗೆ ನೆನ್ಪು ಮಾಡಿ ಫೋನ್ ಮಾಡಿದ್ದಾನೆ. ನಮ್ಮ ಕೇಶವಂಗೆ ತಾನು ಮಾಡ್ತಾ ಇರೋ ಕೆಲಸದ ಬಗ್ಗೆ ಪ್ರೀತಿ, ಜವಾಬ್ದಾರಿ ಎಲ್ಲ ಇದೀರಿ ಅಂತಾರೆ ಗಿರಿಜಾ. ಏನು ಹೇಳ್ತಿದ್ದೆ ನೀನು? ನನಗೇನು ಕೇಶವನ ಮೇಲೆ ಪ್ರೀತಿ ಇಲ್ಲ ಅಂತನಾ? ಮಕ್ಕಳ ಮೇಲೆ ನಾನು ಜೀವನ ಇಟ್ಕೊಂಡಿದ್ದೀನಿ. ಆದರೆ ಏನು ಮಾಡೋದು ಹೇಳು, ನಾನು ಅಪ್ಪ ಅಲ್ವಾ? ಅವರಿಗೆ ಅಪ್ಪ ಆದವನು ಪ್ರೀತಿ ತೋರಿಸೋ ಆಸ್ಪದನೇ ಇರೋದಿಲ್ಲ. ಅಮ್ಮ ಆಗಿ ನೀನು ಮಕ್ಕಳ ಮೇಲೆ ಪ್ರೀತಿ, ಆರೈಕೆ ಎಲ್ಲ ತೋರಿಸ್ತೀಯ ಗಿರಿಜಾ. ಆದರೆ ಅಪ್ಪ ಅದು ನಾನು ಮಾಡೋ ಹಾಗಿಲ್ಲ. ಮಕ್ಕಳು ಹಾಳಾಗೋಗ್ತಾರೆ. ಜೀವನ ಅನ್ನೋದು ತಕ್ಕಡಿ ಇದ್ದ ಹಾಗೆ ಗಿರಿಜಾ. ಒಂದು ಕಡೆ ನಿನ್ನ ಪ್ರೀತಿ ಇರಬೇಕು, ಇನ್ನೊಂದು ಕಡೆ ನನ್ನ ಬೈಗುಳ ಇರಬೇಕು. ಆವಾಗಲೇ ತಕ್ಕಡಿ ಸಮಾನಾಗಿ ತೂಗೋದು. ಈಗೇನು ಅವನು ಒಂದು ಕೆಲಸ ಚೆನ್ನಾಗಿ ಮಾಡ್ದ ಅಂತ ನಾನು ಹೊಗಳಿಬಿಟ್ಟೆ ಅಂತ ಅನ್ಕೋ. ಅತಿಯಾದ ಆತ್ಮವಿಶ್ವಾಸದಿಂದ ನಾಳೆ ಅವನು ಏನೇನೋ ತಪ್ಪು ಮಾಡ್ದ ಅಷ್ಟೇ. ನನ್ನ ಮಗ ಯಾವ ತಪ್ಪು ಮಾಡಬಾರ್ದು ಗಿರಿಜಾ. ಮುಂದೆ ಈ ಗಿರಿಜಾ ಸ್ಟೋರ್ಸ್ನ ನೋಡ್ಕೊಳ್ಬೇಕಾಗಿರೋದೇ ಅವನು. ಇಲ್ಲಿ ನೋಡು ಗಿರಿಜಾ, ಈ ಕುರ್ಚಿ ಇದೆಯಲ್ಲ, ಈ ಕುರ್ಚೀಲಿ ಕೂತ್ಕೊಂಡು ಎಲ್ಲರ ಕೈಲಿ ಕೆಲಸ ತೆಗಿಸ್ಬೇಕು ಅವನು. ರಾಜನ ಥರ ಇರಬೇಕು ಅವನು. ಆ ಥರ ಅವನ್ನ ನೋಡೋಕ್ಕೆ ಕಾಯ್ತಿದ್ದೀನಿ ಗಿರಿಜಾ. ರಾಜನ ತಲೆ ಮೇಲೆ ಒಂದು ಕಿರೀಟ ಇರುತ್ತಲ್ಲ, ಅದು ಬರೀ ಅಲಂಕಾರಕ್ಕೆ ಅಲ್ಲ ಗಿರಿಜಾ. ಅದು ಒಂದು ಹೊರೆ, ಜವಾಬ್ದಾರಿ. ಆ ಜವಾಬ್ದಾರಿ ಹೊರೋದನ್ನು ನಾನು ಈಗಲಿಂದನೇ ಕೇಶವಂಗೆ ಹೇಳ್ಕೊಡ್ತಾ ಇದ್ದೀನಿ ಗಿರಿಜಾ. ನೀನೇನು ಅಂದ್ಕೊಂಡಿದ್ಯಾ ಗಿರಿಜಾ? ಮಕ್ಕಳು ಕಂಡ್ರೆ ನನಗೇನು ಪ್ರೀತಿ ಇರೋದಿಲ್ಲ ಅಂದ್ಕೊಂಡಿದ್ಯಾ? ನಮ್ಮ ಪ್ರೀತಿನ ಬಚ್ಚಿಟ್ಕೊಂಡಿರ್ತೀವಿ ಗಿರಿಜಾ ನಾವು. ನೀವು ಅಮ್ಮಂದಿರೋ ತೋರಿಸೋ ಪ್ರೀತಿಗಿಂತ ಬಚ್ಚಿಟ್ಕೊಂಡಿರೋ ಪ್ರೀತಿ ದೊಡ್ಡದು ಗೊತ್ತಾ? ನಿನಗಿಂತ ನಾನು ಮಕ್ಕಳನ್ನ ಜಾಸ್ತಿ ಪ್ರೀತಿ ಮಾಡ್ತೀನಿ ಗಿರಿಜಾ. ತೋರಿಸ್ಕೊಳ್ಳಲ್ಲ ಅಷ್ಟೇ ನಾನು ಅಂತಾರೆ ನಂದನ್. ರೀ, ನಾನೇನು ಹೊರಡ್ತೀನಿ ಅಂತ ಗಿರಿಜಾ ಬರ್ತಾರೆ. ಈಚೆ ಮೀನಾ ರೂಮಲ್ಲಿ ಕೇಶವನ ಹತ್ರ, ಕೇಶವ ಅವರೇ, ನಿಮ್ಮ ತಂದೆ ಜೊತೆ ಕಾಲ ಕಳೆದ್ರಲ್ಲ ಇವತ್ತು, ಹೇಗನಿಸ್ತು ಅಂತಾಳೆ. ಏನು ನಿನ್ನ ತಲೆಹರಟೆ ಅಂತಾನೆ ಕೇಶವ. ತಲೆಹರಟೆ ಏನೂ ಇಲ್ಲ ಕಣೋ, ನಾನು ನಿನ್ನ ಹತ್ರ ಚಾಲೆಂಜ್ ಕಟ್ಟಿದ್ದೆ, ಹೇಳು ಏನಾಯಿತು ಅಂತಾಳೆ ಮೀನಾ. ಏನೂ ಬದಲಾಗಿಲ್ಲ. ಅದೇನೋ ಹೇಳ್ತಿದ್ದೆ, ಪ್ರಕೃತಿನೇ ಬದಲಾಗುತ್ತೆ, ಮನುಷ್ಯನ ಮನಸ್ಸು ಬದಲಾಗಲ್ವಾ ಅಂತ. ಬದಲಾಗಿಲ್ಲ ಮೀನಾ, ನನ್ನ ನಿರ್ಧಾರ ಬದಲಾಗಿಲ್ಲ ಅಂತಾನೆ ಕೇಶವ. ನಿಜ ಹೇಳು ಕೇಶವ, ಇವತ್ತೆಲ್ಲ ಮಾವನ ಜೊತೆ ಅಂಗಡಿಲಿ ಇದ್ದೆ ಅಲ್ವಾ? ನಿನಗೇನು ಅನ್ನಿಸ್ಲಿಲ್ವಾ? ಮಾವನ ಬಗ್ಗೆ ಹೆಮ್ಮೆ ಪಡೋ ಥರ, ಅವ್ರ ಬಗ್ಗೆ ನಿನಗೆ ಕೋಪ ಕಡಿಮೆ ಆಗೋ ಥರ ಏನೂ ಅನ್ನಿಸ್ಲಿಲ್ವಾ ಅಂತಾಳೆ ಮೀನಾ. ಅದು ಅಂತ ಕೇಶವ ಹೇಳುವಾಗ, ಹಾಂ ಅದೇ ಏನು ಅಂತಾಳೆ ಮೀನಾ. ಏನಿರುತ್ತೆ, ಏನಿಲ್ಲ, ಸುಮ್ಮನೆ ಏನೇನೋ ಅನ್ಕೋಬೇಡ ಅಂತಾನೆ ಕೇಶವ. ಇವನೇನು ಒಪ್ಕೋತಾನೆ ಇಲ್ವಾ, ಅಥವಾ ಇವನಿಗೆ ಇನ್ನೂ ಮಾವನ ಮೇಲೆ ಇರೋ ಕೋಪ ಕರಗೇ ಇಲ್ವಾ ಅಂತ ಮೀನಾ ಯೋಚನೆ ಮಾಡಿ, ಕೇಶವ ಹಾಗಾದರೆ ನಿನ್ನ ಮನಸ್ಸು ಬದಲಾಗ್ಲಿಲ್ವೇನೋ ಅಂತಾಳೆ. ಇಲ್ಲ ಮೀನಾ, ನನ್ನ ಮನಸ್ಥಿತಿ ಪರಿಸ್ಥಿತಿ ಹಾಗೇ ಇದೆ. ನಾವು ಈ ಮನೆ ಬಿಟ್ಟು ಹೋಗ್ತಿದ್ದೀವಿ ಅಷ್ಟೇ. ನೀನು ಹೇಳಿದೆ ಅಂತ ಬುಧವಾರದವರೆಗೂ ತಳ್ಳಿದ್ದೀನಿ, ಇನ್ನು ಮುಂದೆ ತಳ್ಳೋದಕ್ಕೆ ಆಗಲ್ಲ. ಈಗಲೇ ನಿನ್ನ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೊ, ಮತ್ತು ಆಮೇಲೆ ಬುಧವಾರ ಬೆಳಿಗ್ಗೆ ಕೂತ್ಕೊಂಡು ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡಬೇಡ ಅಂತಾನೆ ಕೇಶವ. ಲೋ ಮಿಸ್ಟರ್, ಆ ಕಡೆ ಚೋಡು ಅಂತಾಳೆ ಮೀನಾ. ಕೇಶವ ನೋಡ್ತಾನೆ, ಅಲ್ಲಿ ಬ್ಯಾಗ್ ಇರುತ್ತೆ. ಏನದು, ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಿಟ್ಟಿದ್ಯಾ ಅಂತಾನೆ ಕೇಶವ. ಹೌದು, ಮತ್ತೆ ನಾನು ನನ್ನ ಬ್ಯಾಗನ್ನೆಲ್ಲ ಆಲ್ರೆಡಿ ಪ್ಯಾಕ್ ಮಾಡಿಟ್ಟಿದ್ದೀನಿ. ನೀನೇ ಇನ್ನೂ ಪ್ಯಾಕ್ ಮಾಡಿಲ್ಲ, ಹೋಗಲಿ ಬಿಡು, ಇನ್ನು ನಾಳೆ ಎಲ್ಲ ಟೈಮ್ ಇದೆ ಅಲ್ವಾ, ನೋಡೋಣ ನಿನಗೆ ಬ್ಯಾಗ್ ಪ್ಯಾಕ್ ಮಾಡೋ ಪರಿಸ್ಥಿತಿ ಬರುತ್ತೋ ಇಲ್ವೋ ಅಂತಾಳೆ ಮೀನಾ. ಅಂದರೆ ನಾನು ನನ್ನ ಡಿಸಿಷನ್ನ ಚೇಂಜ್ ಮಾಡ್ತೀನಿ ಅಂತ ನಾನು. ನೋಡು ಮೀನಾ, ಈ ಕೇಶವ ನಿರ್ಧಾರ ಮಾಡಾಗಿದೆ, ನಾವು ಈ ಮನೆ ಬಿಟ್ಟು ಹೋಗ್ತಿದ್ದೀವಿ ಅಷ್ಟೇ ಅಂತಾನೆ ಕೇಶವ. ಆಯ್ತು ಕಣೋ, ಆಯಿತು, ನೀನು ತಾಕತ್ತಿದ್ರೆ ಇದೇ ಮಾತನ್ನು ಬುಧವಾರ ಬೆಳಿಗ್ಗೆ ಹೇಳು, ಆಗ ನಾನೇನು ಮಾತಾಡದೆ ನಿನ್ನ ಜೊತೆ ಬರ್ತಾ ಇರ್ತೀನಿ ಅಂತಾಳೆ ಮೀನಾ. ಸರಿ ಕಣೆ, ನೋಡೋಣ ಅಂತಾನೆ ಕೇಶವ. ಆಯಿತು ಕಣೋ, ನೋಡಿಬಿಡೋಣ ಅಂತಾಳೆ ಮೀನಾ. ಈಚೆ ಶ್ರೀಕಂಠ ಗಾಡಿ ನಿಲ್ಲಿಸಿ ರಾತ್ರಿ ಮನೆಯೊಳಗೆ ಹೋಗುವಾಗ ಅಮೂಲ್ಯ ಈಚೆ ನಿಂತ್ಕೊಂಡು ಚಿಟಿಕೆ ಹೊಡಿತಾಳೆ. ಶ್ರೀಕಂಠ ತಿರುಗಿ ನೋಡ್ತಾನೆ. ಏಯ್, ಏನೇ ನನ್ನನ್ನೇ ಚಿಟಿಕೆ ಹೊಡೆದು ಕರೀತಿದ್ಯಾ ಅಂತಾನೆ ಶ್ರೀಕಂಠ. ಕರೀತಾ ಇದ್ದೀನಿ
ಹುಡುಗಿನಲ್ವಾ, ಇಲ್ಲಿ ಬಂದು ಮಾತಾಡು, ಅಲ್ಲೇ ನಿಂತ್ಕೊಂಡು ಕೇಳಿದರೆ ಏನು ಅರ್ಥ ಅಂತಾಳೆ ಅಮೂಲ್ಯ. ಏಯ್, ಯಾರ ಹತ್ರ ದಿಮಾಕಲ್ಲಿ ಮಾತಾಡ್ತಿದ್ಯಾ ನೀನು ಅಂತ ಕೂಗ್ತಾನೆ ಶ್ರೀಕಂಠ. ಹುಷ್, ಎರಡು ಮನೆಯವರು ಮಲ್ಕೊಂಡಿದ್ದಾರೆ, ಕಾಮನ್ ಸೆನ್ಸ್ ಇಲ್ವಾ? ಕರೀತಿದ್ದೀನಿ ತಾನೇ, ಇಲ್ಲಿ ಬಂದು ಮಾತಾಡು, ಬಾರೋ ಅಂತಾಳೆ ಅಮೂಲ್ಯ. ಏಯ್, ಏನೇ ನಿಂದು, ಯಾರನ್ನೇ ಬಾರೋ ಅಂತ ಕರೀತಿದ್ಯಾ ಅಂತ ಅಮೂಲ್ಯನ ಹತ್ರ ಬರ್ತಾನೆ ಶ್ರೀಕಂಠ. ಮರಿ ಹೇಳ್ದೆ ತಾನೇ, ಎರಡೂ ಮನೆಯವರು ಮಲ್ಕೊಂಡಿದ್ದಾರೆ, ಮೆತ್ತಗೆ ಮಾತಾಡು, ಅದೇನೋ ಪ್ರಾಬ್ಲಮ್ಮು ನಿಂದು ಅಂತಾಳೆ ಅಮೂಲ್ಯ. ಆಗ ವಲ್ಲಭ ಮನೆಯಿಂದ ಹೊರಗೆ ಬಂದು ನೋಡ್ತಾನೆ. ನಾನು ನಿನ್ನ ಅಣ್ಣ ಅನ್ನೋದನ್ನು ಮರಿಬೇಡ, ನನ್ನನ್ನೇ ಏಕವಚನದಲ್ಲಿ ಮಾತಾಡಿಸ್ತೀಯಾ ಅಂತಾನೆ ಶ್ರೀಕಂಠ. ಹೌದು, ಅಣ್ಣ ಅಂತಾನೆ ಇಷ್ಟು ದಿನ ನೀನು ಮಾಡೋ ಕೆಲಸ ಎಲ್ಲನೂ ಸಹಿಸ್ಕೊಂಡು ಸುಮ್ಮನೆ ಇದ್ದೆ, ಆದರೆ ಇನ್ನೂ ಸುಮ್ಮನೆ ಇರಲ್ಲ, ಮಾತಾಡ್ತೀನಿ. ಏನೋ ದಿನ ಹೊಸ ಹೊಸ ಕಿರಿಕ್ ಮಾಡಿ ತೊಂದರೆ ಕೊಡ್ತಿದ್ಯಾ ವಲ್ಲಭಂಗೆ. ನೀನು ಏನೇ ಮಾಡಿದ್ರು ನಡೆಯುತ್ತೆ ಅಂತನಾ? ವಲ್ಲಭಂಗೆ ಯಾರೂ ಇಲ್ಲ ಅಂತ ನೀನು ಅಂದ್ಕೊಂಡಿರ್ಬೋದು, ಬಟ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ವಲ್ಲಭಂಗೆ ನಾನಿದ್ದೀನಿ, ಅವನ ಹೆಂಡ್ತಿ ಅಮೂಲ್ಯ ನಾನಿದ್ದೀನಿ ಕಣೋ. ಇದಕ್ಕಿಂತ ಮುಂಚೆ ಮಾವಂಗೆ ಹೊಡೆದಿದ್ದೆ, ಸುಮ್ಮನೆ ಇದ್ದೆ, ನನಗೆ ಹೊಡೆದೆ, ಆವಾಗಲೂ ಸುಮ್ಮನೆ ಇದ್ದೆ, ವಲ್ಲಭಂಗೆ ಹೊಡೆದೆ, ಆವಾಗ್ಲೂ ಸುಮ್ಮನೆ ಇದ್ದೆ, ಆದರೆ ಇದಾದಮೇಲೆ ಇನ್ನೊಂದು ಸಲ ರಿಪೀಟ್ ಮಾಡಿದರೆ ಶ್ರೀಕಂಠ ದೇಹದಲ್ಲಿರೋ ಸಿಪ್ಪೆ ಬಿಡಿಸ್ಬಿಡ್ತೀನಿ. ಏನೇನು ಪ್ರಾಬ್ಲಮ್ಮು? ಸಿಂಪಲ್ಲಾಗಿ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ, ಇನ್ಮೇಲೆ ಮುಚ್ಕೊಂಡು ನಿನ್ನ ಕೆಲಸ ಏನಿದೆ ಅಷ್ಟು ಮಾಡು. ನಮ್ಮ ಮನೆಯವ್ರ ಸಹವಾಸಕ್ಕೆ ಬಂದರೆ ನಿನ್ನ ಚರ್ಮ ಸುಲಿದು ನಿಮ್ಮನೆ ಬಾಗಿಲಿಗೆ ತೋರಣ ಕಟ್ತೀನಿ ಅಂತಾಳೆ ಅಮೂಲ್ಯ. ಏಯ್, ನನ್ನ ಹತ್ರನೇ ಇಷ್ಟೊಂದು ಮಾತಾಡ್ತಿದ್ಯಾ, ಎಷ್ಟೇ ಧೈರ್ಯ ನಿನಗೆ ಅಂತ ಶ್ರೀಕಂಠ ಹೊಡೆಯೋಕ್ಕೆ ಕೈ ಎತ್ತಿದಾಗ ಅವನ ಕೈನ ಹಿಡ್ಕೊಂಡು, ನೀನು ಮಾಡಿರೋ ಕೆಲಸಕ್ಕೆ ನಾನು ನಿನಗೆ 4 ತದಕಬೇಕು ಅನ್ನಿಸ್ತು, ಆದರೆ ಸುಮ್ಮನೆ ಮಾತಾಡ್ತಿದ್ದೀನಿ ತಾನೇ, ಮಾತಾಡು. ಯಾಕೆ? ನಾನು ಕೊಡಬೇಕಾಗಿರೋ ಏಟನ್ನು ಬೆಳಿಗ್ಗೆ ನನ್ನ ಗಂಡನೇ ಸರಿಯಾಗಿ ಕೊಟ್ಟಿದ್ದಾನೆ, ಇನ್ನೂ ಬೇಕಿದ್ರೆ ಕೇಳು, ಕರಿತೀನಿ, ಮಿಕ್ಕಿರೋ ಬ್ಯಾಲೆನ್ಸ್ನ ಕ್ಲಿಯರ್ ಮಾಡಿಸ್ತೀನಿ ಅಂತಾಳೆ ಅಮೂಲ್ಯ. ಏಯ್ ಅಂತಾನೆ ಶ್ರೀಕಂಠ. ಏಯ್, ಇಳಿಸಪ್ಪ, ಇಳಿಸು, ಏನಕ್ಕೆ ಕಿರ್ಚಾಡ್ತಿದ್ಯಾ? ಬೆಳಿಗ್ಗೆ ಆಗಿರೋ ಗಾಯಕ್ಕೆ ಆಯಿಂಟ್ಮೆಂಟ್ ಹಚ್ಕೊ, ನೋವಿಗೆ ಉಪ್ಪಿನ ಶಾಖ ಕೊಟ್ಕೊ, ಸ್ವಲ್ಪ ಜೀವನದಲ್ಲಿ ಕೂಲಾಗಿರು. ಕೊನೆಯದಾಗಿ ಹೇಳ್ತಿದ್ದೀನಿ ಕೇಳಿಸ್ಕೊ ಶ್ರೀಕಂಠ, ಇನ್ನು ಮುಂದೆ ನನ್ನ ಗಂಡನ ತಂಟೆಗೆ, ನಮ್ಮ ಮನೆಯವ್ರ ತಂಟೆಗೆ ಏನಾದರೂ ಬಂದರೆ ದೇವ್ರನ್ನೇ ಹೇಳ್ತಿದ್ದೀನಿ, ಕರ್ಮ ಬಿಟ್ಟರು ನಾನು ಮಾತ್ರ ಬಿಡಲ್ಲ, ಹೊರಡು ಅಂತಾಳೆ ಅಮೂಲ್ಯ. ಶ್ರೀಕಂಠ ಅಲ್ಲಿಂದ ಹೋಗ್ತಾನೆ. ಅದನ್ನೆಲ್ಲ ವಲ್ಲಭ ನೋಡಿಕೊಂಡು ಅಲ್ಲಿಂದ ಮನೆಯೊಳಗೆ ಹೋಗ್ತಾನೆ. ಈಚೆ ಟೆರೆಸ್ ಮೇಲೆ ಸುಂದರ, ಮಾಧವ, ವಲ್ಲಭ, ಕೇಶವ ನಿಂತಿರ್ತಾರೆ. ಮಾಧವ, ಇವತ್ತು ವಲ್ಲಭ ಶ್ರೀಕಂಠಂಗೆ ಹೊಡೆದ ಅವ್ನು ನೋಡಿ ನಾನು ರಚ್ಚಿಗೆದ್ದು ಒಂದೆರಡು ಪೈಡ್ ಅಂತ ಕೊಟ್ಟೆ ಅಂತಾನೆ ಸುಂದರ. ಹೌದೇನೋ ಚಿಕ್ಕು ಅಂತಾನೆ ಮಾಧವ. ಅಳಿಮಯ್ಯ, ಏನೋ ಒಬ್ಬೊಬ್ಬನೇ ನಗ್ತಿದ್ಯಾ, ಏನು ವಿಷಯ ಅಂತಾನೆ ಸುಂದರ. ಏನಿಲ್ಲ ಮಾಮ, ನನ್ನ ಹೆಂಡ್ತಿನ ಚೈಲ್ಡ್ ಚಪಾತಿ ಅಂದ್ಕೊಂಡಿದ್ದೆ, ಅವಳು ತುಂಬ ಮೆಚೂರ್ಡ್ ಗೊತ್ತಾ, ನಾನು ಅಂದ್ಕೊಂಡಿರೋದಕ್ಕಿಂತ ಬೇರೆಯೇ ಅವಳು ಅಂತಾನೆ ವಲ್ಲಭ. ಓಹೋ, ಇವತ್ತು ನಿನಗೆ ಜ್ಞಾನೋದಯ ಆಯಿತು, ಅಷ್ಟಕ್ಕೂ ಅಂಥ ಅದ್ಭುತ ಏನಾಯ್ತಪ್ಪ ಅಂತಾನೆ ಸುಂದರ. ಅದನ್ನೆಲ್ಲ ಹೇಳೋಕ್ಕಾಗಲ್ಲ, ಕೆಲವೊಂದನ್ನು ಹಾಗೆ ಫೀಲ್ ಮಾಡ್ಕೊತಿರ್ಬೇಕು, ನಾನು ಅದನ್ನೇ ಮಾಡ್ತಿದ್ದೀನಿ, ಡಿಸ್ಟರ್ಬ್ ಮಾಡಬೇಡ ಅಂತಾನೆ ವಲ್ಲಭ. ಇಲ್ಲ ಪರವಾಗಿಲ್ಲ, ಹೇಳೋ, ಕೇಳಿಸ್ಕೊಂಡು ಕಿವಿ ತಂಪು ಮಾಡ್ಕೋತೀನಿ ಅಂತಾನೆ ಸುಂದರ. ಮತ್ತೇನು ಮಾಮ, ಅಪ್ಪನ ಜೊತೆ ನಾವೆಲ್ಲ ನಿಂತು ಮಾತಾಡೋಕ್ಕೆ ಅಷ್ಟೊಂದು ಹೆದರುತ್ತೀವಿ, ಆದರೆ ಅವತ್ತು ಅಮೂಲ್ಯ ನಮ್ಮ ಅಪ್ಪನ ಮುಂದೆ ಎಷ್ಟು ಧೈರ್ಯವಾಗಿ ಮಾತಾಡಿ ನನ್ನ ಮನೆಗೆ ವಾಪಸ್ ಬರೋ ಹಾಗೆ ಮಾತಾಡಿದ್ಲು. ಅದು ಅಲ್ಲದೆ ಇವತ್ತು ಶ್ರೀಕಂಠನ ಜೊತೆ ಕಿರಿಕಾಗಿರೋದು ಅವಳಿಗೆ ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ, ಯಾರು ಹೇಳಿದ್ರು ಅವಳಿಗೆ ಅವರನ್ನು ಅಂತ ವಲ್ಲಭ ಹೇಳುವಾಗ, ಜಾಸ್ತಿ ಬೈಬಾರ್ದು ಕಣೋ, ಏನೋ ಒಳ್ಳೇದಾಗಲಿ ಅಂತ ಹೇಳಿರ್ತಾರೆ ಅಂತಾನೆ ಸುಂದರ. ಆಯ್ತಾಯ್ತು ಬಿಡು ಮಾಮ, ಅದು ಸರಿ, ಶ್ರೀಕಂಠಗೆ ಇನ್ನೊಂದು ಸಲ ನನ್ನ ಗಂಡನ ತಂಟೆಗೆ ಬಂದರೆ ಸರಿ ಇರಲ್ಲ ಕಣೋ ಅಂತ ಯಾವ ಮಿರರಲ್ಲಿ ಹೇಳಿದ್ಲು ಗೊತ್ತಾ? ಏನೇ ಹೇಳು ಮಾಮ, ನನ್ನ ಹೆಂಡ್ತಿ ಧೈರ್ಯವಂತೆ ಅಂತಾನೆ ವಲ್ಲಭ. ಏನೋ ಹೊಗಳ್ತಿದ್ಯಾ ಹೆಂಡ್ತಿನ? ನಿನ್ನ ಬಾಯಲ್ಲಿ ಬರ್ತಾ ಇದೆಯಾ ಈ ಮಾತು? ನೀನಂತೂ ನಿನ್ನ ಹೆಂಡ್ತಿನ ಹೊಗಳ್ತಾ ಇದ್ರೆ ನನಗಂತೂ ಆಲ್ಕೋಹಾಲ್ ಕುಡ್ದಷ್ಟು ಖುಷಿಯಾಗ್ತಿದೆ. ಮಾಧವ, ನೀನು ನಿನ್ನ ಹೆಂಡ್ತಿ ಬಗ್ಗೆ ಹೇಳೋ ಅಂತಾನೆ ಸುಂದರ. ಮನೆಯವರೆಲ್ಲ ಆರಾಮಾಗಿರಲಿ, ರಾಜಾರಾಣಿಯರ ಥರ ಸುಖವಾಗಿರಲಿ, ನಾನೆಲ್ಲನೂ ಮಾಡ್ತೀನಿ ಅನ್ನೋ ಗುಣ ಎಷ್ಟು ಜನಕ್ಕಿರುತ್ತೆ ಹೇಳಿ? ಅದು ಅವ್ರ ಮನೆಯವರೆಲ್ಲ ದಾರಿ ಎರೆದು ಕೊಟ್ಟಿರುವಂಥ ಗುಣ. ನನ್ನ ಹೆಂಡ್ತಿ ಗುಣವಂತೆ ಅಂತಾನೆ ಮಾಧವ. ಕೇಶವ, ನೀನು ಯಾಕೋ ಸುಮ್ಮನೆ ಇದೆಯಾ? ವಲ್ಲಭ ಹೇಳ್ತಾನೆ ಅವನ ಹೆಂಡ್ತಿ ಧೈರ್ಯವಂತೆ ಅಂತ, ಮಾಧವ ಹೇಳ್ತಾನೆ ಅವನ ಹೆಂಡ್ತಿ ಗುಣವಂತೆ ಅಂತ. ನಿನ್ನ ಹೆಂಡ್ತಿ ಏನೋ 4 ಮಾತು ಹೇಳೋ ಅಂತಾನೆ ಸುಂದರ. ನನಗೆ ಸಿಕ್ಕಿರೋ ಹೆಂಡ್ತಿ ಅದ್ಭುತ, ಅವಳು ಪ್ರೀತಿ, ಕಾಳಜಿ, ಲವಲವಿಕೆ ಎಲ್ಲದರಲ್ಲೂ ತೂಕ ಮೇಲೇನೆ. ನಾನು ಮನೆ ಬಿಟ್ಟು ಹೋಗ್ತೀನಿ ಅಂದರೂ ಮನೆ ಒಗ್ಗಟ್ಟನ್ನು ಮುರಿಬಾರ್ದು ಅಂತ ನನ್ನ ತಡೆಯೋಕೆ ಬರ್ತಾಳೆ ನನ್ನ ಹೆಂಡ್ತಿ. ಸಂಸಾರವಂತೆ ಅಂತಾನೆ ಕೇಶವ. ಸಂಸ್ಕಾರವಂತೆ, ವಾವ್ ಅಂತ ಸುಂದರ ಕೂಗ್ತಾನೆ. 1 ನಿಮಿಷ ಕೇಶವ, ಏನೋ ಅಂದೆ ಅಂತಾನೆ ಮಾಧವ. ಮನೆ ಬಿಡ್ತೀನಿ ಅಂದ ಅಂತಾನೆ ವಲ್ಲಭ. ಕೇಶವ, ನಿನ್ನನ್ನೇ ಕೇಳ್ತಿರೋದು, ಹೇಳೋ. ಮೀನನ್ನು ಹೊಗಳ್ದೆ ನಿಜ, ಸಂಸ್ಕಾರವಂತೆ, ಅದಕ್ಕೋಸ್ಕರ ನೀನು ಕೊಟ್ಟಿದ್ದ ಎಕ್ಸಾಂಪಲ್ ಏನೋ ಅದು, ಮನೆ ಬಿಟ್ಟು ಹೋಗ್ತೀನಿ ಅಂತಾನೆ ಮಾಧವ. ಹೌದಣ್ಣ, ಇನ್ನೊಂದು ಸಲ ಆ ಥರ ಯೋಚನೆ ಮಾಡೋ ಹಾಗಿಲ್ಲ ನೀನು ಅಂತಾನೆ ವಲ್ಲಭ. ಕೇಶವ, ಬಿಡ್ತು ಅನ್ನೋ ಅಂತಾನೆ ಮಾಧವ. ಅಣ್ಣ ಅಂತಾನೆ ಕೇಶವ. ಬಿಡ್ತು ಅನ್ನೋ ಅಂತಾನೆ ಮಾಧವ. ಬಿಡ್ತು ಅಂತಾನೆ ಕೇಶವ. ಸೂಪರ್ ಕಣ್ರೋ, ಸೂಪರ್. ಅಣ್ಣ ತಮ್ಮಂದಿರು ಅಂದರೆ ಹೀಗಿರಬೇಕು, ಒಬ್ರನ್ನೊಬ್ಬರು ಬಿಟ್ಕೊಡಲ್ವಲ್ಲ, ಅದೇ ಖುಷಿ ಕಂಡ್ರು ನನಗೆ. ನಿಮ್ಮ
ನಿಮ್ಮನ್ನು ನೋಡ್ತಾ ಇದ್ರೆ ನೀವು ಹೇಳ್ತಿದ್ರಲ್ಲ ನಿಮ್ಮ ಹೆಂಡತಿಯರ ಬಗ್ಗೆ, ನಿಮ್ಮ ಬಗ್ಗೆನೂ ನನಗೆ ಹಾಗೆ ಅನಿಸ್ತಿದೆ. ನೀನು ಸಂಸ್ಕಾರವಂತ, ನೀನು ಧೈರ್ಯವಂತ, ನೀನು ಗುಣವಂತ ಅಂತಾನೆ ಸುಂದ್ರ. ಮತ್ತು ನಾನು ಅಂತಾನೆ, ನೀನು ಅಂತಾನೆ ವಲ್ಲಭ. ನಾನಿನ್ನು ಮದುವೆ ಆಗಿಲ್ವಲ್ಲ, ಶೀಲವಂತ. ನಿಮ್ಮನ್ನೆಲ್ಲ ನೋಡಿದರೆ ಜೇನುಗೂಡಿನ ಥರ ಇರ್ತಿರಲ್ವಾ, ಅದಕ್ಕೆ ಭಾವ ಇದನ್ನೆಲ್ಲ ನೋಡಿ ಮನೆಗೆ ತಕ್ಕನಾದ ಹೆಸರಿಟ್ಟಿದ್ದಾರೆ ನಂದಗೋಕುಲ. ಇದೇ ಖುಷಿಗೆ ಬಹಳ ದಿನವಾಯಿತು ಟೆರೆಸ್ ಮೇಲೆ ಎಲ್ಲ ಒಟ್ಟಿಗೆ ಮಲ್ಕೊಳ್ಳೋಣ ಪ್ಲೀಸ್ ಕಣ್ರೋ, ಇವತ್ತು ಒಂದಿನ ಮಲ್ಕೊಳ್ಳೋಣ ಕಣ್ರೋ, ಹರಟೆ ಹೊಡಿತಾ ಅಂತಾನೆ ಸುಂದ್ರ. ಅದಕ್ಕೇನಂತೆ ಮಾವ, ನನಗೇನಿಲ್ಲ ಓಕೆ ಅಂತಾನೆ ವಲ್ಲಭ. ನನಗೂ ಓಕೆ ಅಂತಾನೆ ಕೇಶವ. ಸರಿ ಹಾಗಿದ್ರೆ ನಾನು ಪ್ರಿಯಾಗೆ ಒಂದು ಮೆಸೇಜ್ ಹಾಕ್ಬಿಡ್ತೀನಿ ಅಂತಾನೆ ಮಾಧವ ಮಗು ಥರ ಆಡ್ತಾನೆ. ನೋಡ್ರೋ ಹೆಂಡ್ತಿಗೆ ಹೆದರ್ಕೊಂಡು ಮೆಸೇಜ್ ಹಾಕ್ತಾನಂತೆ ಅನ್ನುವಾಗ ವಲ್ಲಭ ಕೇಶವನು ಮೆಸೇಜ್ ಹಾಕ್ತಿರೋದನ್ನು ನೋಡಿ, ಪಾಪಿಗಳೇ ನೀವು ಆಲ್ರೆಡಿ ಮೆಸೇಜ್ ಮಾಡ್ತಾ ಇದ್ದೀರಾ, ನನಗೂ ಭಯ ಆಗ್ತಿದೆ ಕಣ್ರು. ನನ್ನ ಹೆಂಡತಿ ಬಂದಮೇಲೆ ನಾನು ಎಲ್ಲಿ ನಿಮ್ಮ ಥರ ಆಗ್ತೀನೋ ಅಂತಾನೆ ಸುಂದ್ರ. ರಿಪ್ಲೈ ಬಂದೇ ಬಿಡ್ತು ಅಂತ ಕೇಶವ ವಾಯ್ಸ್ ಮೆಸೇಜ್ ಆನ್ ಮಾಡ್ತಾನೆ. ಓಕೆ ಕೇಶವ, ಪರ್ಮಿಷನ್ ಗ್ರ್ಯಾಂಟೆಡ್, ಆದರೆ ಒಂದು OTP ಬೇಕು ಅಂತಾಳೆ ಮೀನಾ. ಕಳ್ಳ ಸಿಕ್ಕಾಕೊಂಡ. ಹೇಳೋ OTP ಅಂತಂದರೆ ಏನು ಅಂತ ಹೇಳ್ತೀನಿ ಅಂದ್ಯಲ್ಲ, ಹೇಳಬೇಕು ಇವಾಗ ಅಂತಾನೆ ಸುಂದ್ರ. ಅವತ್ತೇ ಹೇಳಿದ್ನಲ್ಲ ಅಂತಾನೆ ಕೇಶವ. ಅವತ್ತು ಹೇಳಿದ್ದು ಸರಿ ಇಲ್ಲ ಅಂತ ಸುಂದ್ರ ಹೇಳುವಾಗ ಕೇಶವ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಮಾವ, ಕೇಶವ ಹೇಳ್ದ, ಅವನು ನಿಮಗೆ ಹೇಳಿದನಂತೆ OTP ಅಂದರೆ ಏನು ಅಂತಾನೆ ಮಾಧವ. ಏನು ಮಾಮ ಅಂತಾನೆ ವಲ್ಲಭ. ಕೇಶವ ಹೇಳಿದ್ದೇನು ಅಂತ ಹೇಳಬೇಕಾ? ಬನ್ನಿ ನೀವಿಬ್ಬರು ನನ್ನ ಸಮಕ್ಕೆ ಬಗ್ಗಿ ಕಿವಿ ಹತ್ರ ಕೊಡಿ, ಹೇಳ್ತೀನಿ ಏನು ಅಂತಾನೆ ಕೇಶವ. ಇಬ್ಬರು ಬಗ್ತಾರೆ. ಕಣ್ಣು ಮುಚ್ಕೊಳ್ಳಿ ಅಂತಾನೆ ಸುಂದ್ರ. ಇಬ್ಬರು ಕಣ್ಣು ಮುಚ್ಕೋತಾರೆ. ಇಬ್ಬರಿಗೂ ಮುತ್ತು ಕೊಡ್ತಾನೆ ಸುಂದ್ರ. ಮಾಮ, ಇವತ್ತು ನಾನು ನಿನ್ನ ಜೊತೆ ಮಲಗಲ್ಲ ಅಂತಾನೆ ಮಾಧವ. ಮಾಮ, ಯಾಕೆ ಹೀಗೆ ಬರ್ಗೆಟ್ಬಿಟ್ಟಿದ್ಯಾ ನೀನು ಅಂತಾನೆ ವಲ್ಲಭ. ನಾನು ಕೇಶವ ಹೇಳಿದ್ದನ್ನು ಹೇಳ್ತಿದ್ದೀನಿ ಅಷ್ಟೇ ಅಂತಾನೆ ಸುಂದ್ರ. ಈಚೆ ಮೀನಾ ಬೆಡ್ ಮೇಲೆ ಕೂತ್ಕೊಂಡು, ದೇವ್ರೆ ಎಲ್ರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಸಂತೋಷವಾಗಿ ಇಡಪ್ಪ ಅಂತ ಕೈ ಮುಗಿತಾಳೆ. ಆಗ ಅಮೂಲ್ಯ ಬೆಡ್ಶೀಟ್ ಜೊತೆ ಬಂದು ತಥಾಸ್ತು ಮಗಳೇ ಅಂತಾಳೆ. ಅಮ್ಮು ಅಂತಾಳೆ ಮೀನಾ. ಅಕ್ಕ, ಇವತ್ತು ಮಾಧವ ಬಾವ, ಕೇಶವ ಬಾವ, ವಲ್ಲಭ ಎಲ್ಲರೂ ಚಿಕ್ಕಪ್ಪನ ಜೊತೆ ಟೆರೆಸಲ್ಲಿ ಮಲ್ಕೋತಾರಂತೆ, ನಾನು ನಿಮ್ಮ ಜೊತೆ ಮಲ್ಕೊಳ್ಳ ಅಂತಾಳೆ ಅಮೂಲ್ಯ. ಅದನ್ನೇನು ಕೇಳ್ತೀಯ, ಬಾ ಅಮ್ಮು ಅಂತಾಳೆ ಮೀನಾ. ಅಕ್ಕ, ಇವತ್ತು ನಾನು ನೀವು ಫುಲ್ ಹರಟೆ ಹೊಡ್ಕೊಂಡು ಮಲ್ಕೊಳ್ಳೋಣ ಸರಿನಾ ಅಂತಾಳೆ ಅಮೂಲ್ಯ. ಅಮ್ಮು, ರಾತ್ರಿ ಗೊರಕೆ ಹೊಡೆಯೋ ಅಭ್ಯಾಸ ಇದೆಯಾ ಅಂತಾಳೆ ಮೀನಾ. ಚೇಚೆ ಇಲ್ಲಪ್ಪ, ನಾನು ಹೊಡೆಯಲ್ಲ ಅಂತಾಳೆ ಅಮೂಲ್ಯ. ಏಯ್, ನಾನು ಮಲಗಿರುವಾಗ ಗೊರಕೆ ಹೊಡಿತೀನೋ ಇಲ್ವೋ ನನಗೆ ಹೇಗೆ ಗೊತ್ತಾಗುತ್ತೆ? ನನ್ನ ಹತ್ರನೇ ಬಂದು ಗೊರಕೆ ಹೊಡಿತೀರಾ ಅಂತ ಕೇಳ್ತಿದ್ಯಲ್ಲ ಪೆದ್ದು. ಅಮ್ಮು, ನೀನು ಮಲಗಿದಾಗ ಮೈ ಮೇಲೆ ಕಾಲೋಕೋ ಅಭ್ಯಾಸ ಇದೆಯಾ ಅಂತಾಳೆ ಮೀನಾ. ಅದು ನನಗೆ ಹೇಗೆ ಗೊತ್ತಾಗುತ್ತಕ್ಕ? ನಾನು ಅಮ್ಮನೇಲಿದ್ದಾಗ ಒಂದೊಂದು ಸಲ ಭಯ ಆಗಿ ಅಮ್ಮನ ಪಕ್ಕ ಮಲಗ್ತಿದ್ನ, ಆವಾಗ ಅಮ್ಮ ಮೈ ಮೇಲೆ ಕಾಲಾಕ್ಬೇಡ ಅಂತ ಬೈತಿದ್ರು. ಇವಾಗ ಅಭ್ಯಾಸ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತಾಳೆ ಅಮೂಲ್ಯ. ನಿನ್ನ ಗಂಡ ಮೈ ಮೇಲೆ ಕಾಲು ಹಾಕ್ಕೊಳ್ಬೇಡ ಕುಳ್ಳಿ ಅಂತ ಬೈಯಲ್ವಾ ಅಂತಾಳೆ ಮೀನಾ. ಕಾಡು ಪಾಪ ಹಾಗೆ ಬೈಯೋದಕ್ಕೆ ನಾನು ಅವನ ಪಕ್ಕ ಮಲಗೋದೇ ಇಲ್ವಲ್ಲ ಅಂತಾಳೆ ಅಮೂಲ್ಯ. ಮತ್ತೆ ಎಲ್ಲಿ ಮಲ್ಕೋತೀಯ ನೀನು ಅಂತಾಳೆ ಮೀನಾ. ನಾನು ಚಾಪೆ ಹಾಸ್ಕೊಂಡು ಕೆಳಗಡೆ ಮಲಗ್ತೀನಿ, ಅವನು ಬೆಡ್ ಮೇಲೆ ಮಲಗ್ತಾನೆ ಅಂತಾಳೆ ಅಮೂಲ್ಯ. ಅಯ್ಯೋ ದೇವ್ರೆ, ನೀನು ಚಾಪೆ ಹಾಸ್ಕೊಂಡು ಕೆಳಗಡೆ ಮಲಗ್ತೀಯ ಅಂತ ಗೊತ್ತು, ಇಷ್ಟು ದಿನ ಆದಮೇಲೂ ಇನ್ನೂ ಹಾಗೆ ಮಲ್ಕೋತಿದ್ಯಾ? ಇನ್ನೂ ಇಬ್ಬರು ಜೊತೆಗೆ ಮಲ್ಕೋತಾ ಇಲ್ವಾ? ಹಾಗಾದರೆ ನಿಮ್ಮಿಬ್ಬರ ಮಧ್ಯೆ ಕುಚು ಹೋತಾ ಹೇ, ಕಭಿ ಕುಚ್ ಕಭಿ ಗಮ್ ಹಮ್ ಕೆ ಸಾಥ್ ಹೇ, ಯಾವುದೂ ಆಗಿಲ್ವಾ ಅಂತಾಳೆ ಮೀನಾ. ಅಕ್ಕ ಅಂತಾಳೆ ಅಮೂಲ್ಯ. ಲವ್ ಆಗಿಲ್ವಾ ಕೇಳಿದೆ ಅಂತಾಳೆ ಮೀನಾ. ಲವ್ವಾ? ಅದು ಆ ಕಾಡು ಪಾಪನ ಮೇಲೆ. ವ್ಯಾಕ್ ಅಂತಾಳೆ ಅಮೂಲ್ಯ. ವಲ್ಲಭನ ಹೆಸರು ಕೇಳಿದರೆ ವ್ಯಾಕ್ ಅಂತೀಯಲ್ಲ. ಮೊನ್ನೆ ಅವನು ಮನೆ ಬಿಟ್ಟು ಹೋಗಬೇಕಾದ್ರೆ ಅವನ್ನ ತಡೆದು ಮಾವನ ಹತ್ರ ವಾದ ಮಾಡಿ ಅವನ ಮನೇಲಿ ಇರೋ ಥರ ಮಾಡಿದೆ ಅಂತಾಳೆ ಮೀನಾ. ಅದು ಕಾಳಜಿಯಿಂದ ಅಂತಾಳೆ ಅಮೂಲ್ಯ. ವಲ್ಲಭಂಗೆ ನಿನ್ನ ಮೇಲೆ ಲವ್ ಇದೆಯಾ ಅಂತಾಳೆ ಮೀನಾ. ಚೇಚೆ, ಅವನಿಗೆ ಆ ಥರ ಫೀಲಿಂಗ್ಸ್ ಇರೋದಿಲ್ಲ, ಚಾನ್ಸೇ ಇಲ್ಲ ಅಂತಾಳೆ ಅಮೂಲ್ಯ. ನಿನ್ನ ಮೇಲೆ ಲವ್ ಇಲ್ಲದೆ ನಿನ್ನ ಪರ ನಿಲ್ತಾನ, ನಿನ್ನ ಬಗ್ಗೆ ರಿಸ್ಕ್ ತಗೋತಾನ ಅಂತಾಳೆ ಮೀನಾ. ಅದು ಕಾಳಜಿ ಅಷ್ಟೇ ಅಂತಾಳೆ ಅಮೂಲ್ಯ. ಪ್ರೀತಿ ಇರೋ ಕಡೆ ಕಾಳಜಿನೂ ಬರುತ್ತೆ ಅಮ್ಮು. ನಾವು ಸುಮ್ಮನೆ ಯಾರನ್ನೂ ಕಾಳಜಿ ತೋರಿಸೋಕ್ಕೆ ಆಗಲ್ಲ, ಪ್ರೀತಿ ಇದ್ದರೆ ಮಾತ್ರ ಕಾಳಜಿ ತೋರಿಸೋದು. ವಲ್ಲಭ ನಿನ್ನ ಬಗ್ಗೆ ಇಷ್ಟೆಲ್ಲ ಕಾಳಜಿ ತೋರಿಸ್ತಿದ್ದಾನಲ್ಲ, ನಿನಗೆ ಇಷ್ಟ ಆಗುತ್ತಾ ಆಗಲ್ವಾ ಅಂತಾಳೆ ಮೀನಾ. ತುಂಬ ಇಷ್ಟ ಆಗುತ್ತಕ್ಕ. ಏನು ಗೊತ್ತಾ, ನಾನು ಆ ಮನೇಲಿರುವಾಗ ವಲ್ಲಭನ ಉರಿ ಮುಖ ಮಾತ್ರ ನೋಡಿದ್ದೆ, ಆದರೆ ಈ ಮನೆಗೆ ಬಂದಮೇಲೆ ಅವನ ನಗುಮುಖ ನೋಡಿದ್ದು. ಎಷ್ಟು ಒಳ್ಳೆಯವನು ಗೊತ್ತಾ ಅವನು, ಎಷ್ಟು ಕೇರ್ ಮಾಡ್ತಾನೆ ಅವನು. ನನಗೆ ಅವನು ಬೈದರೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ಮಾತ್ರ ಇರುತ್ತೆ. ಒಂದಿನೂ ನನ್ನ ಜೊತೆ ತಪ್ಪಾಗಿ ನಡ್ಕೊಂಡಿಲ್ಲ, ನನ್ನ ಜೊತೆ ಕೆಟ್ಟದಾಗಿ ಮಾತಾಡೂ ಇಲ್ಲ ಅಂತಾಳೆ ಅಮೂಲ್ಯ. ಹೀ ಈಸ್ ಎ ಜೆಂಟ್ಲ್ಮೆನ್ ಗೊತ್ತಾ ಅಕ್ಕ ಅಂತಾಳೆ. ಓಹೋ ಹಾಗಾ? ಏಯ್ ಅಮ್ಮು, ನಿಮ್ಮಿಬ್ಬರಿಗೂ ಬೆಟ್ಟದಷ್ಟು ಪ್ರೀತಿ ಇದೆ, ಆದರೆ ನೀವುಗಳೇ ಟ್ಯೂಬ್ಲೈಟು. ಸ್ವಿಚ್ ಆನ್ ಆಗಿದ್ರು ಲೈಟ್ ಮಿಕ ಅಂತಿದೆ ಅಂತಾಳೆ ಮೀನಾ. ಅದು ಬಿಡಿ ಅಕ್ಕ, ನಿಮ್ಮದು ಕೇಶವ ಮಾವಂದು ಲವ್ ಸ್ಟೋರಿ ಹೇಳಿ ಅಂತಾಳೆ ಅಮೂಲ್ಯ. ಫ್ಲ್ಯಾಶ್ ಬ್ಯಾಕ್ ಎಲ್ಲ ಯಾಕಮ್ಮು ಅಂತಾಳೆ ಮೀನಾ. ಅಕ್ಕ ಪ್ಲೀಸ್ ಅಕ್ಕ ಹೇಳಿ ಅಂತಾಳೆ ಅಮೂಲ್ಯ. ಹೇಳಿ ಬೋರ್ ಆಗಿದೆ, ಆದರೂ ನಿಂಗೆ ಹೇಳ್ತೀನಿ ಅಂತ. ಏನು ಗೊತ್ತಾ, ನಾವು ಫಸ್ಟಿಗೆ ಕಾಲೇಜಿಗೆ ಹೋದಾಗ ಅಂತ ಸ್ಟೋರಿನೆಲ್ಲ ಹೇಳ್ತಾಳೆ ಮೀನಾ. ಈಚೆ ಪ್ರಿಯಾ ರೂಮಲ್ಲಿ, ಏನಿವರು ಇಷ್ಟೊತ್ತು
ಎಷ್ಟೊತ್ತಾದರೂ ಬಂದೇ ಇಲ್ಲ. ಟೆರೇಸ್ ಮೇಲೆ ಅಣ್ಣ ತಮ್ಮಂದಿರು ಹರಟೆ ಹೊಡ್ಕೊಂಡು ಕೂತಿದ್ದಾರಾ ಅನಿಸುತ್ತೆ, ಒಂದು ಸರಿ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಪ್ರಿಯಾ ಟೆರೇಸ್ ಮೇಲೆ ಬಂದು ನೋಡಿದರೆ ಎಲ್ಲರೂ ಮಲಗಿರ್ತಾರೆ. ಏನಿದು ಇವರೆಲ್ಲ ಮಲಗಿದಾರಲ್ಲ, ಇವರನ್ನು ಮೊದಲು ಎಬ್ಸಿ ರೂಮಿಗೆ ಕರ್ಕೊಂಡು ಹೋಗಬೇಕು ಅಂತ ಮುಂದೆ ಬಂದು, ಇವತ್ತು ಒಂದಿನ ಇಲ್ಲೇ ಮಲ್ಕೊಳ್ಳಿ, ನಾಳೆಯಿಂದ ಇವರನ್ನು ಇಲ್ಲಿ ಬಿಡಲೇಬಾರ್ದು ಅಂತ ಪ್ರಿಯಾ ರೂಮಿಗೆ ಬಂದು, ಇವರೇನಾದರೂ ನನ್ನ ಮೇಲೆ ಬೇಜಾರಾಗಿದ್ದಾರಾ, ನನಗೇನು ಅರ್ಥ ಆಗ್ತಿಲ್ಲ, ನಾನು ಕೊಡ್ತಾ ಇರೋ ಪ್ರೀತಿ ಅವ್ರಿಗೆ ಸಾಕಾಗ್ತಿಲ್ವ ಅಂತ ಅಳ್ತಾ ಅಮ್ಮಂಗೆ ಕಾಲ್ ಮಾಡ್ತಾಳೆ ಪ್ರಿಯಾ. ಯಾಕಮ್ಮ ಇಷ್ಟೊತ್ತಲ್ಲಿ ಯಾರು ಅಂತ ವೀಣಾ ಮಲಗಿಂದಲೇ ಹೇಳು ಮಗಳೇ ಅಂತಾಳೆ. ಅಮ್ಮ ಇಲ್ಲೊಂದು ಅನಾಹುತ ಆಗೋಗಿದೆ ಅಮ್ಮ ಅಂತಾಳೆ ಪ್ರಿಯಾ. ಏನೇ ಅನಾಹುತ ಅಂತಾರೆ ವೀಣಾ. ನೀನು ಅಳಿಯಂದ್ರು ಅಂತ ಪ್ರಿಯಾ ಹೇಳುವಾಗ ಅಳಿಯಂದ್ರು ಅಯ್ಯೋ ರಾಮ ಏನಾಯ್ತು ಅಳಿಯಂದ್ರಿಗೆ ಅಂತಾರೆ ವೀಣಾ. ಅವರು ಇವತ್ತು ಇಷ್ಟೊತ್ತಾದರೂ ರೂಮಿಗೆ ಬಂದಿಲ್ಲ ಅಂತ ಅಳ್ತಾಳೆ ಪ್ರಿಯಾ. ಏನೂ ರೂಮಿಗೆ ಬಂದಿಲ್ವಾ, ಏನೇ ಹೇಳ್ತಿದ್ಯಾ ನೀನು, ನಾನು ಈಗಲೇ ಹೊರಡ್ತೀನಿ, ನಿಮ್ಮ ಅತ್ತೆ ಮಾವಂಗೆ ವಿಷಯ ಗೊತ್ತಾ, ಅಲ್ಲೇ ಎಲ್ಲಾದರೂ ಹುಡುಕ್ತಾ ಇದ್ದಾರೇನ್ರಿ ಅಂತಾರೆ ವೀಣಾ. ಅಮ್ಮ ಹುಡ್ಕೋದೇನಿಲ್ಲ, ಅವ್ರು ಟೆರೇಸ್ ಮೇಲೆ ಮಲಗಿದ್ದಾರೆ, ನನಗೊಂದು ಮಾತು ಹೇಳಿದೆ ಅವ್ರ ತಮ್ಮಂದ್ರ ಜೊತೆ ಅಲ್ಲೇ ಮಲಗಿದ್ದಾರೆ, ಅದು ಸರಿನಾ ಹೇಳು ಅಂತಾಳೆ ಪ್ರಿಯಾ. ಅಯ್ಯೋ ಕರ್ಮ ಇಷ್ಟು ಚಿಕ್ಕ ವಿಷಯಕ್ಕೆ ರಾತ್ರಿ ಫೋನ್ ಮಾಡಿದ್ಯಲೆ, ನಾನೇನೋ ಆಗೋಯ್ತು ಅಂತ ಗಾಬರಿ ಆಗಿದ್ದೆ ಗೊತ್ತಾ ಅಂತಾರೆ ವೀಣಾ. ಹಾಗಾದರೆ ನಿನ್ನ ಪ್ರಕಾರ ಚಿಕ್ಕ ವಿಷಯನಾ ಅಂತಾಳೆ ಇದು ಪ್ರಿಯಾ ಮರ್ಯಾದೆಯಿಂದ ಹೇಳ್ತಿದ್ದೀನಿ, ಕಾಲ್ ಕಟ್ ಮಾಡಿ ಬಿದ್ಕೊಳ್ಳೆ, ನಾನು ನಾಳೆ ಬೆಳಿಗ್ಗೆ ಮಾತಾಡ್ತೀನಿ ಅಂತಾರೆ ವೀಣಾ. ಅಲ್ಲಮ್ಮ ಅಂತಾಳೆ ಪ್ರಿಯಾ, ನೀನು ಹೀಗೆ ಫೋನ್ ಇಡದೇ ಇದ್ದರೆ ಹುಡ್ಕೊಂಡು ಬಂದು ಹೊಡಿತೀನಿ, ಮಗಳು ಅಂತಲೂ ನೋಡಲ್ಲ ಅಂತ ಕಾಲ್ ಕಟ್ ಮಾಡ್ತಾರೆ ವೀಣಾ. ಈಚೆ ಅಂಗಡಿನಲ್ಲಿ ಕೇಶವ ಚಾಕುವಿಂದ ಸಾಮಾನು ಬ್ಯಾಗನ್ನು ಬಿಡಿಸುವಾಗ ಚಾಕು ತಾಗಿ ಅಪ್ಪ ಅಂತ ಕೂಗ್ತಾನೆ. ಆಗ ನಂದನ್ ಓಡಿ ಬಂದು, ಏನೋ ಕೇಶವ ಇದು, ಯಾರಾದರೂ ರಕ್ತ ಬರೋ ಹಾಗೆ ಕೈ ಕೊಯ್ಕೋತಾರ, ಏನೋ ನೋಡ್ತಿದ್ಯಾ, ಹೋಗೋ ಬ್ಯಾಂಡೇಜ್ ತಗೋಬಾ ಅಂತ ಸುಂದ್ರಂಗೆ ಹೇಳ್ತಾರೆ ನಂದನ್. ಸುಂದ್ರ ಹೋಗ್ತಾನೆ. ಹನುಮಂತಣ್ಣ ಅರಿಶಿನ ತಗೊಬನ್ನಿ ಅಂತಾರೆ ನಂದನ್. ಏನೂ ಆಗಿಲ್ಲಪ್ಪ ಅಂತಾನೆ ಕೇಶವ. ರಕ್ತ ಇಷ್ಟೊಂದು ಬರ್ತಿದೆ, ಏನೂ ಆಗಿಲ್ವಂತೆ, ಏನು ನೋಡ್ತಿದ್ದೀರಾ, ಹೊಸ ಪ್ಯಾಕೆಟ್ ಅಂತನಾ ನೋಡ್ತಾ ಇದ್ದೀರಾ, ಒಡೀರಿ ಬೇಗ ಅಂತ ನಂದನ್ ಅರಿಶಿಣನ ಹಾಕಿ ಬ್ಯಾಂಡೇಜ್ ಕಟ್ತಾರೆ. ಹನುಮಂತಣ್ಣ ಅವನು ಅಂಗಡೀಲಿ ಏನೂ ಕೆಲಸ ಮಾಡಬಾರ್ದು, ಸುಮ್ಮನೆ ಕೂತ್ಕೋಬೇಕು, ಅವನು ಏನಾದರೂ ಕೆಲಸ ಮಾಡಿದರೆ ನಾನು ನಿಮ್ಮನ್ನು ಹಿಡ್ಕೋತೀನಿ ಜೋಪಾನ ಅಂತ ಈಚೆ ಬಂದು ಒಂದು ಸಲ ಜೀವನೇ ಬಾಯಿಗೆ ಬಂದಾಗಿತ್ತು ಅಂತಾರೆ ನಂದನ್. ಆಗ ಕೇಶವ ಅವರನ್ನೇ ನೋಡ್ತಾ ಶಾಕ್ ಆಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.